ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಎಂಬ ಜಿಲ್ಲೆಯಲ್ಲಿ ಮುಸ್ಲಿಂ ಸಮುದಾಯದವರು ಭಾರತ ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ಕಾಯ್ದೆಯ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಈ ವಕ್ಫ್ ಕಾಯ್ದೆ ಜಾರಿಗೆ ಬಂದ ಮೇಲೆ ವಕ್ಫ್ ಬೋರ್ಡ್ ನಲ್ಲಿ ಏನೇನು ಚೇಂಜಸ್ ಆಗ್ತವೆ ಅನ್ನೋದರ ಬಗ್ಗೆ ಈ ಮೊದಲೇ ನಾನು ವಿಡಿಯೋನು ಮಾಡಿದೆ. ಅದನ್ನು ನನ್ನ ಪ್ರೊಫೈಲ್ ಅಲ್ಲಿ ಚೆಕ್ ಮಾಡಬಹುದು. ಈ ಮುಸ್ಲಿಂ ಸಮುದಾಯದವರು ಮಾಡ್ತಿರುವ ಪ್ರತಿಭಟನೆ ಯಾವಾಗ ವೈಲೆನ್ಸ್ ಆಗಿ ತಿರುಗುತ್ತದೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಸರ್ಕಾರಿ ಹಾಗೂ ಪ್ರೈವೇಟ್ ಪ್ರಾಪರ್ಟಿಗಳ ಮೇಲೆ ದಾಳಿ ಮಾಡಿ ಹಾಗೆ ತುಂಬಾ ವೆಹಿಕಲ್ಸ್ ಗಳನ್ನು ಸುಟ್ಟು ಹಾಕಲಾಯಿತು. ಅಷ್ಟೇ ಅಲ್ಲದೆ ಹಿಂದೂ ಧರ್ಮೀಯರಾದ ಹರ್ಗೋವಿಂದ್ ದಾಸ್ ಮತ್ತು ಅವರ ಮಗ ಚಂದನ್ ದಾಸ್ ಇಬ್ಬರು ಮನೆಯ ಮುಂದೆ ಇದ್ದಾಗ ಈ ಪ್ರೊಟೆಸ್ಟ್ ಮಾಡುವವರ ಗುಂಪು ಯಾವುದೇ ಕಾರಣ ಇಲ್ಲದೆ ಅವರ ಮೇಲೆ ದಾಳಿ ಮಾಡಿ ಅವರಿಬ್ಬರನ್ನು ವಿನಾಕಾರಣ ಕೊಂದು ಹಾಕಿತು. ಇಲ್ಲಿಯವರೆಗೆ ಒಟ್ಟು 3 ಜನ ಈ ಪ್ರೊಟೆಸ್ಟ್ ನಲ್ಲಿ ಸಾವನ್ನಪ್ಪಿದ್ದಾರೆ. ಇದು ಒಂದು ಘಟನೆ ಏನು ಅಲ್ಲ. ಪಶ್ಚಿಮ ಬಂಗಾಳದ ಹಲವೆಡೆ ಹಿಂದೂಗಳ ಮನೆಯ ಮೇಲೆ ಹಾಗೂ ದೇವಾಲಯಗಳ ಮೇಲೆ ವಿನಾಕಾರಣ ದಾಳಿ ಆಗ್ತಾ ಇದೆ. ಭಯದಿಂದ ಹಿಂದೂ ಕುಟುಂಬಗಳು ತಮ್ಮ ಊರನ್ನೇ ಬಿಟ್ಟು ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ವಕ್ಫ್ ಕಾಯ್ದೆಯ ವಿರುದ್ಧದ ಪ್ರತಿಭಟನೆ ಎಂಬ ಹೆಸರಿನಲ್ಲಿ ಹಿಂದೂ ಕಮ್ಯುನಿಟಿ ಮೇಲೆ ದಾಳಿ ನಡೀತಾ ಇದೆಯಾ? ಇದು ಕೇವಲ ಪ್ರತಿಭಟನೆ ಅಂದ್ರೂ ಅಲ್ಲ, ಇದು ಮಾನವೀಯತೆಯ ಮೇಲೆ ವಿರುದ್ಧದ ದಾಳಿ.